ಈವನ್ ದರ್ಶನ್ ಸರ್ಗೂ ಗೊತ್ತಿರಲಿಲ್ಲ ಮಹಾನಟಿಯಲ್ಲಿ ಸೆಲೆಕ್ಟ್ ಆಗಿದ್ದಿತ್ತು. ಅದಾದಮೇಲೆ ಹಿಂಗೆ ಅಪ್ಪ ಹೋದಾಗ ಮಾತಾಡುವಾಗ ಹಿಂಗೆ ವಿಶ್ ಮಾಡೋದಕ್ಕೆ ಕಾಲ್ ಮಾಡಿದ್ರು. ಕನ್ನಡದಲ್ಲಿ ಅವ್ರು ಮಾಡಿದಾಗ ಕೂಡ ನನಗೆ 2 ಸಿನಿಮಾ ತುಂಬ ಇಷ್ಟ ಆದಂಥ ಸಿನಿಮಾ, ಕೋಟಿಗೊಬ್ಬ 2 ಆಗಿರ್ಬೋದು ಅಥವಾ ನಟ ಸಾರ್ವಭೌಮ ಆಗಿರ್ಬೋದು. 2 ಜಗಪತಿ ಬಾಬು ಸರ್ ಬೇಡ ಈ ಸಿನಿಮಾಗೆ ಅಂತ ಕೂತಿದ್ವಿ ನಾವು ಫುಲ್. ಅವರು ರಾಮ್ ಚರಣ್ದು ಪೆಡ್ದಿ ಏನೋ ಮಾಡ್ತಿದ್ರು ಅವಾಗ, ಅದ್ರ ಮಧ್ಯದಲ್ಲಿ ಬ್ರೇಕ್ ತೊಗೊಂಡು, ಯಾಕಂದ್ರೆ ನನಗೆ ಫಾರೆಸ್ಟ್ ಪರ್ಮಿಷನ್ ಆಗೋಗಿತ್ತು. ತೆಲುಗು ಪಿಕ್ಚರ್ ಶ್ರುತಿ ಹಾಸನ್ ಯಾರೋ ಒಳಗಡೆ ಖುಷಿ ಆಗ್ತಿದೆ ಸರ್, ಎಕ್ಕಾನು ಅಷ್ಟೇ. ಅಲ್ಲಿಂದನೇ ಮತ್ತೆ ಕಿಕ್ ಸ್ಟಾರ್ಟ್ ತರ ಎಕ್ಕ ಮತ್ತೆ ಸೂಫ್ರಮ್ಸು ಎರಡೂ. ಆ ಕಡೆ ಯುವ ಅವ್ರದ್ದು 2ನೇ ಸಿನಿಮಾ, ಸೊ ಅವರು ಗೆದ್ದಿದ್ದಾರೆ. ಈ ಕಡೆ ಸೂಫ್ರಮ್ಸು ಫಸ್ಟ್ ಡೆಬ್ಯೂ ಡೈರೆಕ್ಟರ್ ಅವರು, ಅವರೇ ಹೀರೋ ಆಗಿ ಮಾಡಿದ್ದಾರೆ, ಸೊ ಅದು ಗೆದ್ದಿದೆ. ಆ್ಯಂಡ್ ಅದ್ರ ಮೇಲೆ ಇನ್ನೊಂದೇನಂದ್ರೆ, ಬಟ್ ಪಾಪ ಹಂಗಲ್ಲ ಸರ್, ನೀವು ಪಾಪ ತುಂಬಾ ಕನ್ವೀನಿಯಂಟ್ ಮಾಡಿಕೊಟ್ಟಿದ್ದೀರಾ ಕಾಡಲ್ಲೂ. ಆ್ಯಂಡ್ ಬಟ್ ಇನ್ನೊಂದೇನಂದ್ರೆ, ಆ ಕಾಡಲ್ಲಿ ಬರೀ ನೈಟ್ ಶೂಟು. ಆಮೇಲೆ ನೀವು ಟ್ರೇಲರ್ ಇವಾಗ ನೋಡಿರ್ತೀರಾ, ಅಂದರೆ ಸುಮ್ಮನೆ ಕಾಡಲ್ಲಿ ಒಂದು ಗಾಡಿ ಇಟ್ಕೊಂಡು ಹೋಗೋದು ಅಂಥವಲ್ಲ, ಅದರಲ್ಲಾದ ಒಂದು ಸ್ಟ್ರಗಲ್ ಇದೆ, ಓಡಾಟ ಇದೆ, ಎಲ್ಲೋ ನೀರು ಒಳಗಡೆ ಏನೋ ತೋರಿಸಿದ್ದೀವಿ, ಅದು ನೀವು ಟ್ರೇಲರಲ್ಲೂ ನೋಡಿರ್ತೀರ. ಸೊ ಅದೆಲ್ಲ ನೋಡಿದ್ರೆ ಇವಾಗ ಸುಮ್ಮನೆ ಆ ನೀರು ಜಸ್ಟ್ ಅದು ಒಂದು ನದಿ ಥರ ಹರಿತಿದ್ದಿದ್ದು ಅಲ್ಲಿ ಕಾಡು ಮಧ್ಯದಲ್ಲಿ. ಅಲ್ಲಿ ಫಾರ್ ನಂದು ಪರ್ಸನಲ್ ಎಕ್ಸ್ಪೀರಿಯನ್ಸ್ ಏನಂದರೆ, ಅಲ್ಲಿ ಇವಾಗ ಆ ಥರ ಒಂದು ಸೀನ್ ಶಾರ್ಟ್ ತೆಗಿಬೇಕು, ಅದೇನು ಸುಮ್ಮನೆ ನೋಡೋಕೆ 1 ನಿಮಿಷ ಅಲ್ಲಿ ಮುಗಿಯುತ್ತೆ, 30 ಸೆಕೆಂಡ್ಸ್ ಅಲ್ಲಿ. ಬಟ್ ಅದು ತೆಗಿಯೋಕೆ ನಾವು ಒಂದು 3-4 ಅವರ್ ಕಳೆದಿರ್ತೀವಿ ಆ ನೀರಲ್ಲಿ. ನನಗೆ ಎಲ್ಲಿ ಏನು ಸಿಕ್ಕತ್ತೆ, ಹಾವಿದ್ಯಾ, ಅದು ಯಾರಿಗೆ ಗೊತ್ತು ಅದು ಏನಿರುತ್ತೆ ಅಂತ, ಕಾಣಿಸಲ್ವಲ್ಲ. ಸೊ ಅಂಥವೆಲ್ಲ ಇರುತ್ತೆ. ಬಟ್ ಇಟ್ ವಾಸ್ ಎ ಗ್ರೇಟ್ ಎಕ್ಸ್ಪೀರಿಯನ್ಸ್, ಒಂಥರ ಮಜವಾಗಿತ್ತು ಕಾಡಲ್ಲಿ. ಆ್ಯಂಡ್ ಇನ್ನೊಂದು ಚಾಲೆಂಜಸ್ ಏನು ಪ್ರವೀಣ್, ಫಾರೆಸ್ಟಲ್ಲಿ ಶೂಟಿಂಗ್ ಮಾಡ್ತೀವಿ ನಾವು ಅಂದರೆ, ಏನೇ ನೀವು ಫೆಸಿಲಿಟೀಸ್ ವೈಸಲ್ಲಿ ಏನೇ ಮಾಡಿರ್ಬೋದು ಕ್ಯಾರವ್ಯಾನ್ಗೆ, ಇಟ್ ಕೆನಾಟ್ ಗೆಟ್ ಇನ್ಸೈಡ್ ಇದೆ. ಎಲ್ಲೋ ಒಂದು ಕಡೆ ಅಸೆಂಬಲ್ ಆಗಬೇಕು, ಅಲ್ಲಿಂದನೇ ಎಲ್ಲೋ ಒಂದು ವಾಕ್ ಹೋಗಿರುತ್ತೆ, ಕ್ಯಾಮ್ರಾ ಎಲ್ಲೋ ಒಂದು ಕಡೆ ಪ್ಲೇಸ್ ಮಾಡ್ಕೊತಾರೆ, ಆರ್ಟಿಸ್ಟ್ ಇನ್ನೆಲ್ಲೋ ಕಳಿಸ್ತಾರೆ, ಏನು ಆ ಮೂಮೆಂಟಲ್ಲಿ ಏನು. ಆ್ಯಂಡ್ ಅದು ನಮ್ಮ ಏರಿಯಾ ಅಲ್ಲ, ಅವ್ರ ಏರಿಯಾಗೆ ನಾವು ಹೋಗಿದ್ದೀವಿ. ನಾವು ಭಯಭಕ್ತಿಯಿಂದ ರೆಸ್ಪೆಕ್ಟ್ಫುಲ್ಲಾಗಿ ಅಲ್ಲಿ ಇರಬೇಕು, ಏನೂ ಗ್ರಾಂಟೆಡ್ ತಗೊಳ್ಳೋಂಗಿಲ್ಲ ಅಲ್ಲಿ. ಸೊ ಆ ಥರದ್ದೆಲ್ಲ ತುಂಬ ಚಾಲೆಂಜಸ್ ಇಬ್ಬರು ಪಾಪ ಫೇಸ್ ಮಾಡಿದ್ದಾರೆ. ಆ್ಯಂಡ್ ನಾವು ಬೇರೆ ಏನು ಬೇಕಾದ್ರೆ ಚೀಟ್ ಮಾಡ್ಬೋದು, ಫಾರೆಸ್ಟ್ನ ಚೀಟ್ ಮಾಡೋಕ್ಕಾಗಲ್ಲ, ಕಾಡನ್ನು ಚೀಟ್ ಮಾಡೋಕ್ಕಾಗಲ್ಲ, ಕಾಡಲ್ಲೇ ಶೂಟಿಂಗ್ ಮಾಡಬೇಕು. ಓಕೆ, ಇನ್ನು ಬೇರೆ ಎಲ್ಲ ಹೋದ್ರೆ ನೀಲಗಿರಿ ತೊಗೊಬಂತ ಅದೆಲ್ಲ ಚೀಟ್ ಮಾಡೋಕ್ಕಾಗಲ್ಲ. ನಿಮ್ಗೆ ಅದು ಅಥೆಂಟಿಕ್ ಆಗಿ ಇರೋ ಮರಗಳಿಂದ ಹಿಡಿದು ನಾವು ಎಷ್ಟು ಫಾರೆಸ್ಟು, ಇಲ್ಲಿ ದೇವರಾಯನ ದುರ್ಗ ಫಾರೆಸ್ಟಿಂದ ಹಿಡಿದು MM ಹಿಲ್ಸಿಂದ ಹಿಡಿದು ಯಲ್ಲಾಪುರ ಫಾರೆಸ್ಟ್ ತನಕ ಎಷ್ಟು ಫಾರೆಸ್ಟ್ ಎಕ್ಸ್ಪ್ಲೋರ್ ಮಾಡಿದ್ದೀವಿ ಅಂದರೆ ಒಂದೊಂದು ಬ್ಲಾಕಿಗೆ ಇಲ್ಲಿ ಚೆನ್ನಾಗಿ ಕಾಣಿಸುತ್ತೆ, ಇಲ್ಲಿ ಚೆನ್ನಾಗಿ ಕಾಣಿಸುತ್ತಾ ಅದೆಲ್ಲನೂ ಮಾಡಿದ್ದೀವಿ. ಆಮೇಲೆ ಡೇನಲ್ಲಿ ಫಾರೆಸ್ಟ್ ಅಟ್ಲೀಸ್ಟ್ ಕಾಣಿಸುತ್ತೆ, ನೈಟು ಪಿಚ್ ಡಾರ್ಕ್ ಇರುತ್ತೆ, ಇಡೀ ಫಾರೆಸ್ಟ್ ಲೈಟ್ ಅಪ್ ಮಾಡಿಕೊಂಡು ಒಂದು ಮರಕ್ಕೆ ಲೈಟ್ ಕಟ್ಟಂಗಿಲ್ಲ, ಒಂದು ಗಿಡ ಮುರಿಯೋಕ್ಕಾಗಲ್ಲ. ನಮಗೂ ಆ ಜವಾಬ್ದಾರಿ ಇದೆ, ಬಂದಿರೋ ಆಫೀಸರ್ಸ್ಗಳು ಅಲ್ಲೇ ಮಾನಿಟರ್ ಮಾಡ್ತಿರ್ತಾರೆ. ಸೊ ಪ್ರತಿಯೊಂದು ಸತಿನೂ ನಾವು ರಾಸ್ಟಾಮ್ಗಳು ಹಾಕ್ಕೊಂಡು ಏರಿಸಿ ಅದ್ರ ಮೇಲೆ ಲೈಟ್ ಇಟ್ಕೊಂಡು ಹಾಗೆ ಶೂಟಿಂಗ್ ಮಾಡೋದು ಎಲ್ಲನೂ ನಾವು. ಸೊ ವೆರಿ ನನಗೆ ಆ್ಯಕ್ಟ್ರಸ್ಸು ಅಷ್ಟೇ ಶ್ರಮ ಪಟ್ಟಿದ್ದಾರೆ, ಬಟ್ ಟೆಕ್ನಿಷಿಯನ್ಸ್ ಅಟ್ಮೋಸ್ಟ್ ಶ್ರಮ ಪಟ್ಬಿಟ್ಟಿದ್ದಾರೆ ಈ ಪಿಕ್ಚರ್ಗೆ. ಸ್ಟಾರ್ಟಿಂಗ್ ಒಂದು 2 ಡೇಸ್ ಕಷ್ಟ ಆಯಿತು, ನೈಟ್ ಶೂಟ್ ಆಗಿರೋದ್ರಿಂದ. ಅದಾದಮೇಲೆ ನಾವೇ ಅಡ್ಜಸ್ಟ್ ಆಗಿಬಿಟ್ವಿ. ಅಲ್ಲಿ ನಾವಿಬ್ರಂತ ಅಲ್ಲ, ಅಲ್ಲಿ ಅಷ್ಟೊಂದು ಜನ ಟೆಕ್ನಿಷಿಯನ್ಸ್ ಯಾರಿದ್ದಾರೆ ಅವರು ಅದೇ ನಮ್ಮ ಥರನೇ ರಾತ್ರಿನೇ ವರ್ಕ್ ಮಾಡ್ತಾಯಿದ್ರು. ಆ ಚಳಿ ಎಲ್ರಿಗೂ ಆಗ್ತಿತ್ತು. ಎಲ್ಲರ ಜೊತೆ ಮಾತಾಡ್ತಾ ಅದೊಂದು ನಮಗೇನು ನೈಟಲ್ಲಿ ಶೂಟ್ ಮಾಡ್ತಾಯಿದ್ದೀವಿ, ಕಷ್ಟ ಆಗ್ತಿದೆ ಆ ಥರ ಏನೂ ಫೀಲ್ ಆಗಲಿಲ್ಲ. ಬಟ್ ಚೆನ್ನಾಗಿತ್ತು ಸರ್, ಒಂಥರ ಎಂಜಾಯ್ ಮಾಡಿದ್ವಿ. ಬಟ್ ಇವಾಗ ನಮ್ಮದು ರುಟೀನೇ ಚೇಂಜ್ ಆಗಿಬಿಟ್ಟಿದೆ. ಈಗಂತೂ ನಂದು ಬೆಳಿಗ್ಗೆ ಎಲ್ಲ ಮಲಗಿರ್ತೀನಿ, ರಾತ್ರಿ ಎಲ್ಲ ಎದ್ದಿರ್ತೀನಿ ಆ ಸಿನಿಮಾಯಿಂದ. ಬಟ್ ಒಂಥರ ಚೆನ್ನಾಗಿತ್ತು ಸರ್. ಆ್ಯಂಡ್ ಬಟ್ ಪ್ರಿಯಾಂಕಾ ಸ್ವಲ್ಪ ಹಂಗೆ ನೋಡಿದ್ರೆ ಫಾರೆಸ್ಟ್ ಸ್ವಲ್ಪ ಕಮ್ಮಿನೇ, ರಾಣಾ ಆದರೆ ಫುಲ್ ಇದ್ದಾರೆ, ಅವ್ರಿಗೆ ಆ ಪೋರ್ಷನ್ಸ್ ಸ್ವಲ್ಪ ಕಮ್ಮಿನೇ. ನೀವು ಹೋದಾಗ ಸಫಾರಿಗೆ ಹೋಗ್ತೀರಾ ಅಥವಾ ಈ ಥರ ಕಾಡಿಗೆ ಹೋಗ್ತೀರಾ ಅಂತಂದಾಗ, ನಾನು ಚಿತ್ತೆ ಪಾಸಾಗಿದ್ದು ನೋಡಿದೆ ಅಥವಾ ಒಂದು ಹುಲಿದೇನೋ ನೋಡಿದೆ ಅಂತ ನಾವು ಹೇಳ್ತೀವಂತೆ. ಆದರೆ 10 ಚಿರತೆ 20 ಹುಲಿ ನಮ್ಮನ್ನು ನೋಡ್ತಾನೆ ಇರುತ್ತಂತೆ, ನಮಗೆ ಕಾಣಿಸಲ್ಲ ಅದು, ಅದಕ್ಕೆ ನಾವು ಕಾಣಿಸ್ತಾ ಇರ್ತೀವಿ. ದಟ್ ಇಸ್ ಅ ಡಿಫ್ರೆನ್ಸ್ ಅಂತೆ. ನಾವು ಸಫಾರಿಗೆ ಹೋದಾಗಲೂ ಒಂದು ಟೈಗರ್ ಸೈಟ್ ಆಯಿತು ಅಂತ ಅನ್ಸುತ್ತೆ, 10 ಟೈಗರ್ಸ್ ಇಸ್ ಆಲ್ರೆಡಿ ವಾಚಿಂಗ್ ಯು ಅನ್ನೋದು, ಅದಕ್ಕೆ ಅದನ್ನು ನೀನು ಸೈಟ್ ಮಾಡಿರುತ್ತೆ, ನಿನಗೆ ಸೈಟ್ ಆಗಲ್ಲ ಅದಷ್ಟೇ. ಆ ಥರದ್ದು ಎಲ್ಲ ಪ್ರಾಣಿಗಳು ಅಷ್ಟೇ, ಅದು ನಮ್ಗೆ ತುಂಬ ರೆಸ್ಪೆಕ್ಟ್ ಮಾಡುತ್ತೆ ನಾವುಗಳೇ. ಇನ್ನೊಂದು ಇದನ್ನ ಕಾಕತಾಳಿ ಅಂತಿರೋ ಅಥವಾ ಗೊತ್ತಿಲ್ಲ, ನನ್ನ ಒಬ್ಬ ಸಿನಿಮಾ ಪ್ರೇಮಿಯಾಗಿ, ಕನ್ನಡ ಸಿನಿಮಾ ಪ್ರೇಮಿಯಾಗಿ ನನ್ನದೊಂದು ಅನಾಲಿಸಿಸ್. ನಿಮ್ಮ ಟ್ರೈಲರಲ್ಲಿ ಒಂದು ಶಾರ್ಟ್ ಇದೆ, ಮಾದಪ್ಪನ ಬಿಡ್ತಾರೆ, ಅದು ನಂಗೆ ತುಂಬ ಇಷ್ಟ ಆಯ್ತು. ಆ ಶಾರ್ಟ್ ಸಖತ್ ಇಷ್ಟ ಆಯ್ತು.
ಏಳುಮಲೆ ಅನ್ನೋದಕ್ಕೆ ಸೂಪರ್ ಅನ್ಸ. ಆ ನೈಟ್ ಶಾಟ್ ತೆಗೆದಿರಲ್ಲ ಹೌದು, ಅದು ಬ್ಯಾಕ್ ನಾನು ನೋಡಿಲ್ಲ ಅದನ್ನ ಆ ಥರದ್ದು. ಹೌದು, ಫಸ್ಟ್ ಟೈಮ್ ನಾನು ಆ ಶಾಟ್ ನೋಡಿದ್ದೆ. ಹಾಂ. ಈಗ ಮಾದಪ್ಪನ ಬಗ್ಗೆ ಬಂದಿರೋ ಹಾಡಾಗ್ಲಿ ಜೋಗಿಯಿಂದ ತಗೊಳ್ಳೋ ಥರದಾದ್ರೆ ಅದು ಮತ್ತೆ ಇಲ್ಲ, ಅದೊಂದು ಅಗೇನ್ ಅದೊಂದು ಪವರ್ಫುಲ್ ಪ್ಲೇಸ್, ಅದ್ರ ಬಗ್ಗೆ ಏನು ಡೌಟ್ ಇಲ್ಲ. ನಾವು ಅಲ್ಲಿ ಶೂಟಿಂಗೇ ಮಾಡಿದ್ದೀವಿ, ದೇವಸ್ಥಾನ ಪ್ರಿಮೈಸಸ್ಸಲ್ಲಿ ಎಲ್ಲನೂ ಅಲ್ಲೇ ಶೂಟಿಂಗ್ ಮಾಡಿರೋದು. ಅದೊಂದು ಅದ್ಭುತವಾದಂಥ ವೈಬ್ ಆ ಜಾಗದಲ್ಲೇ ನಿಮಗೆ. ಆ್ಯಂಡ್ ಅಷ್ಟಿಲ್ಲದೇ ಅಷ್ಟು ಜನಗಳು ಅಲ್ಲಿಗೆ ಹೋಗೋದಕ್ಕೆ ಚಾನ್ಸೇ ಇಲ್ಲ ಅಲ್ವಾ. ಅದು ಏನೋ ನಮಗೂ ಟೈಟ್ಲ್ ಒಂದು 2-3 ಅಂದ್ಕೊಂಡಿದ್ದು ಕೊನೆಗೆ ಏಳುಮಲೆನೇ ಬಂದು ಕರೆಕ್ಟಾಗಿ ನಮಗೆ ಕೂತ್ಕೊಳ್ತು ಅಲ್ಲೇ ಕರೆಕ್ಟಾಗಿ. ಆ್ಯಂಡ್ ಸಾಂಗ್ ಕೂಡ ಅಷ್ಟೇ, ಫಸ್ಟ್ ಏನೋ ಬೇರೆ ಅಂದ್ಕೊಂಡಿದ್ದು ಸಾಂಗು ಕೊನೆಗಿಲ್ಲ ಈ ಥರ ಹೋಗೋಣ ಅಂದ ತಕ್ಷಣ ಆನುಮಲೆ ಜೇನುಮಲೆ ಅದು 7 ಬೆಟ್ಟಗಳನ್ನ ಇಟ್ಕೊಂಡೇ ಒಂದು ಸಾಂಗ್ ಬರೋಂಗಾಯಿತು. ಬಟ್ ಇಡೀ ಸಿನಿಮಾ ನಿಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಮಾದಪ್ಪನ ಹೆಸರು ಬರ್ತಾನೆ ಇರುತ್ತೆ. ಅಥವಾ ಒಂದಷ್ಟು ಸೀನ್ಗಳಲ್ಲಿ ನೀವು ಹೇಳಿದ್ರೆ ಒಂದು ವಾವ್ ಮೂಮೆಂಟ್ ಅಂತ ಹೇಳಿದ್ರಲ್ಲ, ಆ ಥರ ಎಷ್ಟೊಂದು ವಾವ್ ಮೂಮೆಂಟ್ಗಳು ಅದಕ್ಕೆ ಕನೆಕ್ಟ್ ಆಗಿರೋವಂಥದ್ದು ಇರುತ್ತೆ. ಸೊ ಹಾಗಾಗಿ ಯಾರೊಬ್ರು ಸಿನಿಮಾ ನೋಡಿದವರು ನನ್ನ ರಿವ್ಯೂ ಮಾಡೋ ಟೈಮಲ್ಲಿ ನೋಡಿದವರು ನನಗೆ ಅದು ಹೇಳಿದ್ರು, ಗಾಡ್ಸ್ ಪ್ರೆಸೆನ್ಸ್ ಇನ್ ದ ಫಿಲಮ್ಮು ಡೈರೆಕ್ಟಾಗಿ ಕಾಣಿಸಿಲ್ಲ ಅಂದರು, ಇಂಡೈರೆಕ್ಟಾಗಿ ಗಾಡ್ಸ್ ಪ್ರೆಸೆನ್ಸ್ ಇಡೀ ಫಿಲಮಲ್ಲಿ ತುಂಬ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಅವ್ರು. ಅದಾದಮೇಲೆ ನಾನು ಮತ್ತೆ ರೀಕಾಲೆಕ್ಟ್ ಮಾಡ್ಕೊಂಡು ನೋಡಿದೆ, ಇಲ್ಲಿ ಹೌದಲ್ವಾ ಎಲ್ಲ ಕಡೆನೂ ಅದೊಂದು ಪ್ರೆಸೆನ್ಸ್ ಬರ್ತಾ ಇದೆಯಲ್ಲ ನಮಗೇನು ಡೆಲಿಬ್ರೇಟ್ ಇಲ್ಲ, ಬಟ್ ಅವ್ರು ನೋಟಿಸ್ ಮಾಡಿದ್ರು, ಸರ್ ಅಲ್ಲಲ್ಲಿ ಇಲ್ಲಿ ನೋಡಿ ಇಂಥ ಕಡೆ ಇಂಥ ಸೀನ್ ಲಾಸ್ಟ್ ಶಾರ್ಟ್ ತನಕನೂ ಗಾಡ್ಸ್ ಪ್ರೆಸೆನ್ಸ್ ಅಷ್ಟು ಚೆನ್ನಾಗಿದೆಯಲ್ಲ ಸರ್ ಅಂತ ಅಂದ್ಬಿಟ್ಟು ಅಂತ. ನಾವು ಹೌದು ಅದು ಬರ್ಸ್ಕೊಂಡಿದೆ ಬಿಡಿ ಹಂಗಾರೆ ಅದನ್ನು ಅಂತ ಅಂದ್ಬಿಟ್ಟು ಅನ್ನಿಸ್ತಾ ಇತ್ತು. ಸೊ ತುಂಬ ಪ್ರಾಮಿನೆಂಟಾಗಿ ಗಾಡ್ಸ್ ಪ್ರೆಸೆನ್ಸ್ ಇದೆ ಫಿಲಮಲ್ಲಿ. ಇಲ್ಲ, ಅದು ಪುನೀತ್ ಇಮಾನ್ ಸರ್ ಅಂತ ಹೇಳಿದಾಗ ನನಗೆ ಅದೇ ಅನಿಸಿತ್ತು. ಅಂದರೆ ಅವ್ರು ಈ ಥರ ಜಾನರ್ಸಲ್ಲಿ ಒಂದಷ್ಟು ಅಚೀವ್ ಮಾಡಿದ್ದಾರೆ. ಅವಾಗೆಲ್ಲ ಕುಮ್ಕಿ ಅಂತ ಯಾವುದೋ ಪಿಕ್ಚರ್ ಆಗಿರ್ಬೋದು, ಅಥವಾ ಮೈನಾ ಅಂತ ಫಿಲಮ್ ಆಗಿರ್ಬೋದು, ಆ ಥರದ್ದು ಅವ್ರು ಅಲ್ಲಿವರೆಗೂ ಈ ಥರದ್ದು ಲವ್ ಸ್ಟೋರೀಸ್ಗಳಿಗೆ ಅದ್ಭುತವಾಗಿ ಮ್ಯೂಸಿಕ್ನ ಮಾಡ್ಕೊಂಬಂದಿದ್ದಾರೆ. ಅವ್ರಿಗೊಂದು ಅಥೆಂಟಿಸಿಟಿ ಗೊತ್ತು. ಆಮೇಲೆ ನೇಟಿವಿಟಿ ವೈಸಲ್ಲಿದ್ದಾಗ ಚೆನ್ನಾಗಿ ಅವ್ರು ಮಾಡಿದ್ದಾರೆ. ಆ್ಯಂಡ್ ಕನ್ನಡದಲ್ಲಿ ಅವ್ರು ಮಾಡಿದಾಗ ಕೂಡ ನನಗೆ 2 ಸಿನಿಮಾ ತುಂಬ ಇಷ್ಟ ಆದಂಥ ಸಿನಿಮಾ, ಕೋಟಿಗೊಬ್ಬ 2 ಆಗಿರ್ಬೋದು, ಅಥವಾ ನಟ ಸಾರ್ವಭೌಮ ಆಗಿರ್ಬೋದು, 2. ಸೊ ಈ ಕತೆಗೆ ಅವರು ಆ್ಯಪ್ಟ್ ಆಗಿರ್ತಾರೆ ಅಂತ ನನಗೂ ಅನ್ನಿಸ್ತು. ಬಟ್ ಅಗೇನ್ ಅವ್ರ ಅವೈಲಬಿಲಿಟಿ, ಕಾಸ್ಟು ಅದೆಲ್ಲನೂ ನಮಗೂ ಚಾಲೆಂಜಸ್ ಇತ್ತು. ಬಟ್ ಅವರು ಕತೆ ಕೇಳಿ ತುಂಬ ಇಂಪ್ರೆಸ್ ಆಗಿ ಎಲ್ಲದಕ್ಕೂ ಅವರು ಬ್ಲೆಂಡ್ ಆಗಿ ನಮಗೆ ಬಂದರು. ಸೊ ಅವ್ರು ಬಂದಿದ್ದ ಉದ್ದೇಶನೇ ಫಾರ್ ಆಲ್ ದೀಸ್ ಥಿಂಗ್ಸ್ ನಮಗೆ. ಆ್ಯಂಡ್ ತುಂಬ ಅದ್ಭುತವಾದಂಥ ಒಂದು ಬ್ಯಾಕ್ಗ್ರೌಂಡ್ ಸ್ಕೋರು ಮಾಡಿದ್ದಾರೆ. ಆ್ಯಂಡ್ ಸಾಂಗ್ಸು ಕೂಡ ನಮಗೆ ಔಟ್ ಆಫ್ ದಿ ಸ್ಕ್ರಿಪ್ಟ್ ಸಾಂಗ್ಸ್ ಇರಲಿಲ್ಲ, ಬ್ಲೆಂಡೆಡೇ ಇತ್ತು. ಸೊ ಅದು ಕೂಡ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಅದೇ ಜಗಪತಿ ಬಾಬು ಸರ್, ಕಿಶೋರ್ ಸರ್, ನಾಗಾಭರಣ ಸರ್, ಇದು ತುಂಬ ಮೇನ್ ಕ್ಯಾರೆಕ್ಟರ್ಸ್ ಮಾಡಿದ್ದಾರೆ. ಜಗ್ಗಪ್ಪನೂ ಅಷ್ಟೇ, ನಮ್ಮ ಆ್ಯಕ್ಟರ್ ಜಗ್ಗಪ್ಪ, ಅವನು ಕೂಡ ತುಂಬ ಇಂಪಾರ್ಟೆಂಟ್ ಒಂದು ರೋಲ್ ಮಾಡಿದ್ದಾನೆ. ಏನಾಗುತ್ತೆ ಸಿನಿಮಾ ನೋಡಿದಾಗ, ಹೌದು ಯಾಕೆ ಜಗಪತಿ ಬಾಬುರನ್ನ ಯಾಕೆ ಹಾಕಿದ್ದೀವಿ ಅಂತ ಅನ್ನೋದನ್ನು ತುಂಬ ಗೊತ್ತಾಗುತ್ತೆ ನಿಮಗೆ. ಅವ್ರು ಯಾವ ಕ್ಯಾರೆಕ್ಟರ್ ಮಾಡ್ತಿದ್ದಾರೆ, ಯಾಕೆ ಅವ್ರನ್ನ ಪಿಕ್ ಮಾಡಿದ್ದಾರೆ, ಅವ್ರು ಯಾರನ್ನ ಹೋಲ್ತಿದ್ದಾರೆ, ಇದೆಲ್ಲ ತುಂಬ ಚೆನ್ನಾಗಿ ಗೊತ್ತು. ಯಾಕೆ ಅವ್ರ ಗೆಟಪಲ್ಲಿದ್ದಾರೆ ಅದೆಲ್ಲ ನಿಮಗೆ ಆ ಸಿನಿಮಾ ನೋಡಿ ಒಂದು ಅವ್ರು ಬರ್ತಿದ್ದಂಗೆ ಗೊತ್ತಾಗ್ತಾ ಹೋಗ್ಬಿಡುತ್ತೆ ನಮಗೆ. ಓಹೋ ಇವ್ರು ಈ ಪಾತ್ರ ಮಾಡಿದ್ದಾರೆ, ಇದನ್ನ ನೆನಪಿಸ್ತಾ ಇದ್ದಾರೆ ನಮಗೆ. ಸರ್ದಾರ್ ಸತ್ಯ ಮಾಡಿದ್ದಾರೆ, ಸರ್ದಾರ್ ಸತ್ಯ, ಓಹೋ ಯಾಕೆ ಸರ್ದಾರ್ ಸತ್ಯಲ್ಲಿ ಕ್ಯಾಸ್ಟ್ ಆಗಿದ್ದಾರೆ, ಇದೆಲ್ಲ ತುಂಬ ಚೆನ್ನಾಗಿ ನಿಮಗೆ ರಿಜಿಸ್ಟರ್ ಆಗ್ತಾ ಹೋಗುತ್ತೆ. ಇಟ್ ಈಸ್ ನಾಟ್ ದಟ್ ಜಗಪತಿ ಬಾಬು ಸರ್ ನಮ್ಮ 2 ಸಿನಿಮಾದಲ್ಲಿ ಇದ್ದರು, ಹಿಂದೆ 2 ಸಿನಿಮಾದಲ್ಲಿ ಇದ್ದರು, ಅದಕ್ಕೋಸ್ಕರ ಖಂಡಿತವಾಗ್ಲೂ ಇಲ್ಲ. ಅವ್ರು ಕಾಕತಾಳೀಯವಾಗಿ ನನ್ನ ಪಿಕ್ಚರ್ ಒಳಗೆ ಬಂದಿದ್ದು. ನಾವು ಡೆಲಿಬ್ರೇಟಾಗಿ ಜಗಪತಿ ಬಾಬು ಸರ್ ಬೇಡ ಈ ಸಿನಿಮಾಗೆ ಅಂತ ಕೂತಿದ್ವಿ ನಾವು. ಯಾಕಂದರೆ ಆ ಕ್ಯಾರೆಕ್ಟರ್ ಅವ್ರನ್ನೇ ಡಿಮ್ಯಾಂಡ್ ಮಾಡ್ತಿದ್ದೆ. ನಾನೇ ಅವ್ರಿಗೆ 2 ಸಿನಿಮಾ ವರ್ಕ್ ಮಾಡಿದ್ದೀನಿ, ಅವ್ರು ಏನು ಪೇಮೆಂಟ್ಸು ಅವ್ರದ್ದು ಏನು ಅಂತ ನನಗೆ ಗೊತ್ತು. ನಾವು ಅಫೋರ್ಡ್ ಮಾಡೋಕ್ಕಾಗಲ್ಲ, ಈ ಸಿನಿಮಾಗೆ ತುಂಬ ಕಷ್ಟ ಆಗುತ್ತೆ. ಈ ಥರದವ್ರನ್ನ ಯಾರು ಹುಡುಕ್ಬೇಕು ನಾವು ಅಂತಲೇ ನಾವು ಈ ಕಥೆ ಹೇಳಿದಾಗ್ಲೂ ಮಾತಾಡಿದ್ದೀವಿ. ನಾವು ಯಾವಾಗೋ ಅಕ್ಟೋಬರ್ನಲ್ಲೆಲ್ಲ ಅದು ಡಿಸ್ಕಸ್ ಮಾಡಿ ಅವ್ರ ಫೋಟೋಗಳನ್ನ ಇಟ್ಕೊಂಡು ರೆಫರೆನ್ಸ್ ನೋಡಿದ್ದೀವಿ ನಾವೆಲ್ಲನೂ, ಈ ಥರದ ಫೋಟೋ ಈ ಥರದ್ದು ಅಂತ. ಅದು ಏನು ಅದಾಗೆ ಹೇಳ್ತಿಲ್ವಾ, ಅದು ಆಗಬೇಕು ಅಂತಿದ್ದಾಗ ಇವ್ರ ಮದುವೆಗೆ ರಕ್ಷಿತಾ ಮೇಡಮ್ ಅವ್ರಿಗೆ ಫೋನ್ ಮಾಡಿದ್ದಾರೆ ಇನ್ವೈಟ್ ಮಾಡೋದಕ್ಕೆ. ರಕ್ಷಿತಾ ಮೇಡಮು JB ಸರ್ ಫ್ರೆಂಡ್ಸು. ಸೊ ಅವ್ರಿಗೆ ಫೋನ್ ಮಾಡಿದ್ದಾರೆ, ಹಿಂಗೆ ನನ್ನ ತಮ್ಮನ ಮದುವೆ ನಿಮ್ಗೆ ಇನ್ವೈಟ್ ಮಾಡೋಕ್ಕೆ ಇನ್ವಿಟೇಷನ್ ಕಳಿಸ್ತಿದ್ದೀನಿ ಅಂತ. ಹೌದಾ, ನಿನ್ನ ತಮ್ಮ ಏನು ಮಾಡ್ತೀಯೇನೆ, ಏಕಲವ್ಯ ಆದಮೇಲೆ ಏನಾಗ್ತಿದೆ ಅಂತೆಲ್ಲ ಕೇಳಿದಾಗ, ತರುಣ್ದು ಪ್ರೊಡಕ್ಷನ್ ಪಿಕ್ಚರ್ ಮಾಡ್ತಾಯಿದ್ದಾರೆ ರಾಣ, ತರುಣ್ ಪ್ರೊಡಕ್ಷನ್ ಮಾಡ್ತಿದ್ದಾನ, ಹೌದು ಅದೇ ನನಗೆ ಹೇಳಿಲ್ಲ, ಮತ್ತು ಪ್ರೊಡಕ್ಷನ್ ಮಾಡ್ತಿದ್ದಾನ ಅವನು, ನಂಗೆ ಗೊತ್ತಿಲ್ಲ, ನೀವು ಕೇಳಿ ಏನು. JB ಸರ್ ನನಗೆ ಫೋನ್ ಮಾಡಿದ್ರು, ವಾಟ್ ಬಿಗ್ ಮ್ಯಾನ್, ಯುವರ್ ಪ್ರೊಡ್ಯೂಸಿಂಗ್ ಅ ಮೂವಿ ಆ್ಯಂಡ್ ಯು ಹ್ಯಾವ್ ನಾಟ್ ಕಾಲ್ಡ್ ಮೀ ಅಂತ. ಸರ್ ಇಲ್ಲ ಸರ್, ನಾನು ಇದೊಂದು ಕಂಟ್ರೋಲ್ಡ್ ಬಜೆಟಲ್ಲಿ ಮಾಡ್ತಾಯಿದ್ದೀನಿ, ನಿಮ್ಮನ್ನು ಅಫೋರ್ಡ್ ಮಾಡೋಕ್ಕೆ ನನ್ನ ಕೆಲ ಆಗಲ್ಲ ಸರ್, ಅದೆಲ್ಲ ಬೇಡ, ನಿನ್ನ ಕತೆ ಹೇಳ್ಸು ನನಗೆ ಫಸ್ಟು. ನನಗೆ ಹೆಸಿಟೇಷನ್ನು ಇಲ್ಲ, ನೀನು ಹೇಳಿಸ್ಲೇಬೇಕು ಅಂತ ಅವ್ರು ಕಂಪಲ್ಸರಿ ಮಾಡಿದ್ಮೇಲೆ ಆಮೇಲೆ ಪುನೀತ್ನ ಕಳಿಸಿ ಕತೆ ಹೇಳಿಸಿದ್ದಾಯಿತು. ಅವ್ರು ಥ್ರಿಲ್ ಆಗ್ಬಿಟ್ರು, ನಾನು ಮಾಡಿಲ್ಲ ತರುಣ್ ಈ ಥರದ್ದು, ಇದು ತುಂಬ ಚೆನ್ನಾಗಿದೆ, ನಾನು ಮಾಡ್ಕೊಡ್ತೀನಿ, ನೀನೇನು ಟೆನ್ಷನ್ ಮಾಡ್ಕೊಬಿಡೋದು. ತುಂಬ ಪ್ರೀತಿಯಿಂದ ಅವರು ಇದು ಬಂದು ಫುಲ್ ಅವರು ರಾಮ್ ಚರಣ್ದು ಪೆಡ್ಡಿ ಏನೋ ಮಾಡ್ತಿದ್ರು ಅವಾಗ, ಅದ್ರ ಮಧ್ಯದಲ್ಲಿ ಬ್ರೇಕ್ ತೊಗೊಂಡು, ಯಾಕಂದ್ರೆ ನನಗೆ ಫಾರೆಸ್ಟ್ ಪರ್ಮಿಷನ್ ಆಗೋಗಿತ್ತು, ಸರ್ ನಾನು ಈ ಡೇಟಲ್ಲೇ ಮಾಡಬೇಕು ಸರ್ ಇದು ಅಂತಂದ್ಬಿಟ್ಟು. ಇಲ್ಲ ನಾನು ಬಂದು ಮಾಡ್ಕೊಡ್ತೀನಿ ಅಂತ ಬಂದು ಅವರೇ ಮಾಡಿಕೊಟ್ಟು, ಅವರೇ ಡಬ್ಬಿಂಗ್ ಮಾಡಿಕೊಟ್ಟು ಪಿಕ್ಚರ್ಗೆ.
ಸೊ ನೀವು ನೋಡಿದಾಗ ಹೌದಲ್ವಾ ಇವ್ರು ಕರೆಕ್ಟ್ ಇವರೇ ಈ ಥರನೇ ಹೋಲ್ತಾ ಇದ್ದಾರೆ ಅನ್ನೋದಕ್ಕೆ ಬರುತ್ತೆ ಅದು. ಸೊ ಹಾಗಾಗಿ ಕ್ಯಾಸ್ಟಿಂಗ್ ಆಗಿದೆ. ಕಿಶೋರ್ ಸರ್ ಅಷ್ಟೇ, ಕಿಶೋರ್ ಸರ್ ಹಲವಾರು ಪೊಲೀಸ್ ಪಾತ್ರಗಳು ಮಾಡಿದ್ದಾರೆ ಅದ್ಭುತವಾಗಿ, ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಈ ಸಿನಿಮಾದಲ್ಲಿ ಅವರೊಂದು ಡ್ರೈವಿಂಗ್ ಫೋರ್ಸ್, ಅದು ಟೋಟಲ್ ಅವರೊಂದು ಬೇರೆ ಥರದ್ದು ರೋಲ್ ಇರುತ್ತೆ ಅವ್ರದ್ದು. ಸೊ ಹಾಗಾಗಿ ಅವರೇ ಬೇಕು. ನಾವು ಏನೇನು ಫಸ್ಟಿಂದ ಅಂದ್ಕೊಂಡಿದ್ವಿ ಇಂತಿಂಥ ಆ್ಯಕ್ಟರ್ಸ್ ಅಂತ, ಅಂಥ ಆ್ಯಕ್ಟರ್ಸೇ ಬಂದು ಕೂತ್ಕೊಂಡ್ರು ನಮಗೆ. ಸೊ ನೀವು ಸಿನಿಮಾ ನೋಡಿದ್ರೆ ಎಲ್ಲ ಕ್ಯಾರೆಕ್ಟರ್ಸು ಹೌದಪ್ಪ ಪರ್ಫೆಕ್ಟ್ ಕ್ಯಾಸ್ಟಿಂಗ್ ಆಗಿದೆ ಅನ್ನೋ ಒಂದು ಫೀಲಿಂಗ್ ಅಂತೂ ಬರುತ್ತೆ. ನಂದು ಜಾಸ್ತಿ ಕಾಂಬಿನೇಷನ್ ಇರೋದು ನಾಗಭರಣ ಸರ್ ಜೊತೆ ಇದೆ. ಆ್ಯಂಡ್ ಫಸ್ಟ್ ಸೀನ್ ಇದ್ದಿದ್ದು ಕಿಶೋರ್ ಸರ್ ಜೊತೆ. ಸೊ ಅದು ತುಂಬ ಚೆನ್ನಾಗಿತ್ತು. ಆ್ಯಂಡ್ ರಾಣಾ ಸರ್ ಜೊತೆ ಇದೆ. ಒಳ್ಳೇದಾಗಲಿ ಸರ್. ದರ್ಶನ್ ಸರ್ ಇವ್ರ ಫಾದರು ಫ್ರೆಂಡ್ಸು. ಹಾಂ, ಕ್ಲಾಸ್ಮೇಟ್ಸಾ? ಹಾಂ, ಕ್ಲಾಸ್ಮೇಟ್ಸ್. ಹಾಂ, ಅವರಿಬ್ಬರು ಕ್ಲಾಸ್ಮೇಟ್ಸ್ ಅಂತೆ. ಸೊ ನಮಗೂ ಅದು ಗೊತ್ತಾಗಿದ್ದು ಇವರು ಮಹಾನಟಿಗೆ ಬಂದು ಒಂದು ಅಷ್ಟು ಎಪಿಸೋಡ್ಸ್ ಆದಮೇಲೆ, ಅದಕ್ಕೆ ಮುಂಚೆನೇ ಗೊತ್ತಿರಲಿಲ್ಲ ನನಗೆ. ಆಮೇಲೆ ಗೊತ್ತಾಗಿದ್ದು ಹೌದಾ ಅಂತ ಅಂದ್ಬಿಟ್ಟು. ಆಮೇಲೆ ಅವಾಗ ಕೂಡ ಅಷ್ಟೇ ದರ್ಶನ್ ಸರ್ ನನ್ನ ಕಾಟರೆಲ್ಲ ಮುಗ್ದಿತ್ತಲ್ಲ ಕರೆಕ್ಟ್, ನಾವು ಡಿಸ್ಕಷನ್ ಬೇರೆ ಅದಕ್ಕೆ ಹೋಗ್ತಿದ್ರು ಕೂಡ, ಒಂದು ದಿವಸನೂ ಅವರು ನನ್ನ ಫ್ರೆಂಡ್ ಮಗಳು ಒಂದೇನೋ ಇನ್ಫ್ಲುಯೆನ್ಸ್ ಒಂದು ಮಾತಾಡಿರಲಿಲ್ಲ. ಅವ್ರು ಎಪಿಸೋಡ್ಸ್ ನೋಡಿದರು, ಇವ್ರು ಚೆನ್ನಾಗಿ ಮಾಡ್ತಿರೋದು ಗೊತ್ತು ಎಲ್ಲನೂ. ಬಟ್ ನನಗೇನೋ ಹೇಳಿದ್ರೆ ನಾನು ಇನ್ಫ್ಲುಯೆನ್ಸ್ ಆಗ್ಬೋದೇನೋ ಅನ್ನೋದಕ್ಕೋಸ್ಕರ ಅವ್ರು ಕೂಡ ಹೇಳಿರಲಿಲ್ಲ. ನಮಗೆ ಅದು ಬೇರೆ ಥರದಲ್ಲಿ ನಮಗೆ ಅವತ್ತು ಎಪಿಸೋಡಲ್ಲಿ ಗೊತ್ತಾಗಿದ್ದದು ನಮಗೆ. ಸೊ ಈವನ್ ದರ್ಶನ್ ಸರ್ಗೂ ಗೊತ್ತಿರಲಿಲ್ಲ ಮಹಾನಟಿಯಲ್ಲಿ ಸೆಲೆಕ್ಟ್ ಆಗಿದ್ದಿತ್ತು. ಅದಾದಮೇಲೆ ಹಿಂಗೆ ಅಪ್ಪ ಹೋದಾಗ ಮಾತಾಡುವಾಗ ಹಿಂಗೆ ವಿಶ್ ಮಾಡೋದಕ್ಕೆ ಕಾಲ್ ಮಾಡಿದ್ರು. ಅದು ಮೊದಲಿಂದನೂ ಆ ಥರದ ಒಂದು ವೈಬ್ಸ್ ಇದೆ. ಇದಂದಾಗ ಅವರು ಸೆಲೆಬ್ರಿಟೀಸ್ಗಳೆಲ್ಲರೂ ದೇ ಲೈಕ್ ಹರ್ ಕೈಂಡ್ ಆಫ್ ಇದು ಅಂತ ಅಂದ್ಬಿಟ್ಟು ಅಂತ ನಾವು ಡಿಸ್ಕಸ್ ಮಾಡಬೇಕಾದ್ರೇ ಕ್ಯಾಸ್ಟಿಂಗ್ ಫೈನಲ್ ಒಂದು ಸ್ಕ್ರಿಪ್ಟೆಲ್ಲ ಲಾಕ್ ಆಗಿ ಈ ಥರದೊಂದು ಕ್ಯಾರೆಕ್ಟರ್ ನಮಗೆ ಅಂತ ಗೊತ್ತಾಗ್ತಿದ್ದಂಗೆ ನಾವು ತುಂಬ ಆಪ್ಷನ್ಸ್ಗೆ ಹೋಗಲಿಲ್ಲ. ಹೊಸಬ್ರು ಬೇಕು ಅಂತ ಗೊತ್ತಿತ್ತು ನಮಗೆ. ಪುನೀತ್ ಹೇಳಿದ್ದು ಹೀರೋ ಹೀರೋಯಿನ್ ಇಬ್ಬರು ಹೊಸಬ್ರು ಬೇಕು, ಪರ್ಫಾರ್ಮರ್ಸ್ ಬೇಕಿಬ್ಬರು ಅನ್ನೋದು ಅಂತ. ಸೊ ಆ ಪ್ರೋಸೆಸ್ಸಲ್ಲಿ ಇವತ್ತು ನಮ್ಮಲ್ಲಿ ಕನ್ನಡದಲ್ಲಿ ಏನು ಪ್ರವೀಣ್ ಅವ್ರು ನಿಮ್ಗೆ ಗೊತ್ತು, ಪ್ರಾಪರಾಗಿ ಒಂದು ಕ್ಯಾಸ್ಟಿಂಗ್ ಏಜೆನ್ಸಿ ಅಂತಿಲ್ಲ. ಈಗ ಬಾಂಬೆಲಿದೆ, ತೆಲುಗುಲಿ ಇರೋದ್ರೆಲ್ಲ ಹೋದರೆ ಒಂದು ಕ್ಯಾಸ್ಟಿಂಗ್ ಡೈರೆಕ್ಟರ್ ಅಂತ ಬರ್ತಾರೆ, ಅವ್ರ ಕಥೆ ಹೇಳಿದ್ರೆ ಸಾಕು, ಮಿಕ್ಕಿದೆಲ್ಲ ಅವರೇ ಕ್ಯಾಸ್ಟಿಂಗ್ ಮಾಡ್ಕೊಂಬಂದು ನಮ್ಮ ಟೇಬಲ್ ಮೇಲೆ ಇಡ್ತಾರೆ, ನಾವು ಬರೀ ಸೆಲೆಕ್ಟ್ ಮಾಡಬೇಕು. ಆ ಥರದ್ದೆಲ್ಲ ನಮ್ಮ ಆಪ್ಷನ್ಸ್ ಇನ್ನೂ ಇಲ್ಲ, ಸ್ವಲ್ಪ ಕಮ್ಮಿ ಇದೆ. ಸೊ ಹಾಗಾಗಿ ನಾವು ಆಡಿಷನ್ ಕಾಲ್ ಫಾರ್ ಮಾಡಬೇಕು, ನಾವೇ ಕರಿಬೇಕು, ಶಾರ್ಟ್ ಲಿಸ್ಟ್ ಮಾಡಬೇಕು, ಮತ್ತು ಆ ಶಾರ್ಟ್ ಲಿಸ್ಟ್ ಮಾಡಿರೋರನ್ನ ಸ್ಕ್ರೀನ್ ಟೆಸ್ಟ್ ಮಾಡಬೇಕು, ಆಮೇಲೆ ಲುಕ್ ಟೆಸ್ಟು. ಇದು ಕಂಟಿನ್ಯೂಸ್ ಒಂದು ಪ್ರೋಸೆಸ್ಸೇ, ಒಂದು 3 months ಪ್ರೋಸೆಸ್ ಅದು. ಸೊ ಹಾಗಾಗಿ ನಮಗೂ ಹಿಂಗೆ ಹೊಸ ಕರಿಬೇಕು ಅಂತ ಅನ್ನೋಕ್ಕೆ ಇಲ್ಲಿ ಆಲ್ರೆಡಿ ಒಂದು ಚಾನಲ್ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ 18-20 ವಾರಗಳನ್ನ ಆಡಿಷನ್ ಮಾಡಿಸಿ ಗ್ರೂಮಿಂಗ್ ಮಾಡಿ ಎಲ್ಲ ರೆಡಿ ಮಾಡಿಟ್ಟಿದ್ದಾರಲ್ಲ. ಆ್ಯಂಡ್ ನಾನು ಹತ್ತಿರದಿಂದ ನೋಡಿದ್ದೀನಿ. ಈಗ ನೀವು ಟೆಲಿಕಾಸ್ಟ್ ಆಗಿರೋದು 1.5 hour ನೋಡ್ತಾ ಇದ್ದೀರ ಅಷ್ಟೇ. ನಾನು 12 hours ಶೂಟ್ ಮಾಡಿದ್ದೀನಿಲ್ಲ ಅಲ್ಲಿ. ನನಗೆ ಇನ್ನೂ ಕಾಂಟೆಂಟ್ ಗೊತ್ತಲ್ಲ ಏನಿದೆ ಹೆಂಗೆ ಅಂತ ಅಂದ್ಬಿಟ್ಟು ಅಂತ. ಸೊ ಈ ಪರ್ಫಾರ್ಮರ್ ವೈಸ್, ಅಪಿಯರೆನ್ಸ್ ವೈಸ್, ಲುಕ್ ವೈಸ್ ಎಲ್ಲನೂ ಈ ಹುಡುಗಿ ಚೆನ್ನಾಗಿದೆ ಅಂತಂದಾಗ ಇನ್ನೇನು ಬೇರೆ ಆಪ್ಷನ್ಸ್ ನಮಗೆ ಮಾಡೋಣ ಬಾ. ನನ್ನ ಶೋ ಜಡ್ಜ್ ಆಗಿದೆ ಅದಕ್ಕೋಸ್ಕರ ಮಾಡಬೇಕು ಅವೆಲ್ಲ ನನಗೇನಿರಲಿಲ್ಲ. ನನಗೆ ಯಾರು ಸೂಟ್ ಆಗ್ತಾರೆ ಅವರು ಅಂತಿದ್ದಿದ್ದು. ಸೊ ಖಂಡಿತವಾಗ್ಲೂ ಕ್ಯಾರೆಕ್ಟರ್ ಸೂಟ್ ಆಗ್ತಾರೆ ಹುಡುಗಿ. ಈಗ ನೀವೇ ಹೇಳ್ತೀರ ಗೊತ್ತಾ, ಬರೀ ಒಂದು ಟೀಸರ್ ನೋಡಿದ್ರೆ ಯಾರು ಈ ಹುಡುಗಿ ಅಂತ ಕೇಳ್ತಾರೆ ಅಂತಂದರೆ ನಾನು 18 ವಾರ ಅಲ್ಲಿ ಜಡ್ಜ್ ಆಗಿ ನಾನು ನೋಡಿದ್ದೀನಿಲ್ಲ. ಸೊ ಖಂಡಿತವಾಗ್ಲೂ ಪರ್ಫೆಕ್ಟ್ ಕ್ಯಾಸ್ಟಿಂಗ್ ಅಂತ ನಮ್ಗೆ ಅನಿಸಿದ. ಹಾಗಾಗಿ ನಾನು ಪುನೀತ್ ಸೆಕೆಂಡ್ ಥಾಟ್ ಹೋಗಲಿಲ್ಲ. ಅವನು ಫಾಲೋ ಅಪ್ ಮಾಡಿದ್ದ, ಅವನು ನೋಡಿದ್ದ ಅಲ್ಲ. ಸೊ ಅವನಿಗೂ ಬ್ಯಾಕ್ ಆಫ್ ದಿ ಮೈಂಡ್ ಇತ್ತೆ. ನಾವು ಮೋಸ್ಟ್ಲಿ ನಾನು ಹೇಳ್ತಿದ್ದಂಗೆ ಸರ್ ಕರೆಕ್ಟ್ ಆಗಿದೆ ಸರ್, ಒಂದ್ಸತಿ ಕರೆದು ಮಾತಾಡ್ಬಿಡೋಣ ಸರ್ ಅಂತ ಅಷ್ಟೇ. ಅಲ್ಲಿಂದ ಡೈರೆಕ್ಟ್ ಅಲ್ಲಿಗೆ ಬಂದ್ಬಿಟ್ವಿ ನಾವು. ಅಷ್ಟೇ ಸಿಂಪಲ್ ಆಗಿ ಇಟ್ಕೊಂಡಿದ್ವಿ ನಾವು. ಬಟ್ ಶಿ ಈಸ್ ಅ ವೆರಿ ಗುಡ್ ಪರ್ಫಾರ್ಮರ್. ಅದು ಅವಳ ಮೇನ್ ಪ್ಲಸ್ ಏನು ಅಂತಂದರೆ ಅಪಿಯರೆನ್ಸ್ ಎಷ್ಟು ಚೆನ್ನಾಗಿದೆಯೋ ಪರ್ಫಾರ್ಮರ್ ಆಗಿ ಕೂಡ ಅಷ್ಟೇ ಪೊಟೆನ್ಷಿಯಲ್ ಇರುವಂಥ ಹುಡುಗಿ ಅದು. ಸಜೆಷನ್ಗಳು ಆವಾಗಲೇ ನಾವು ಆಫ್ ದ ರೆಕಾರ್ಡ್ ಮಾತಾಡ್ಬೇಕಾದ್ರೆ ಹೇಳ್ತಾಯಿರಿ, ಚೆನ್ನಾಗಿ ಹೇಳ್ತಾಯಿರಿ. ಅಂದರೆ ಇಲ್ಲ ಆಯ್ಕೆ ಮಾಡಿಕೊಂಡು ಆ ಸಕ್ಸಸ್ನ ಸಸ್ಟೈನ್ ಮಾಡ್ಕೊಳ್ಳೋವಂಥದ್ದಕ್ಕೆ ಮತ್ತೆ ಇದು ಮಾಡಬೇಕು ಅಂತ. ಇನ್ನೊಂದು ಕಡೆ ಇಷ್ಟು ಟೈಮ್ ವೇಸ್ಟ್ ಮಾಡಬೇಡ್ರಿ, ಕಳೆದೋಗ್ಬಿಡ್ತೀರಾ ಅಂತ. ಸೊ ಈ ಒಂದು ಗೊಂದಲ ಅಂದರೆ ಅಫ್ಕೋರ್ಸ್ ನಿಮ್ಮ ಹತ್ರ ಅದೇ ಆಫ್ ದ ರೆಕಾರ್ಡ್ ಅದೇ ಹೇಳ್ತಿದ್ದು. ಬೇಸಿಕ್ಲಿ ಸಜೆಷನ್ಸು ಅದೆಲ್ಲ ಯಾವಾಗಲೂ ಬರೋದು. ಅಂದರೆ ಏಕಲವ್ಯ ಆಗಿದೆ ಅಂದರೆ ಚೆನ್ನಾಗಿ ರೀಚ್ ಆಗಿದೆ, ಸಾಂಗ್ಸ್ ಚೆನ್ನಾಗಿ ರೀಚ್ ಆಗಿದೆ, ನಿನ್ನ ಇಷ್ಟಪಟ್ಟಿದ್ದಾರೆ, ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡ, ಟೈಮು ಮಾಡ್ತಾ ಇರಬೇಕು, ರಿಲೆವೆಂಟ್ ಆಗಿರಬೇಕು, ಮಾರ್ಕೆಟಲ್ಲಿ ರನ್ನಿಂಗ್ ಆಗಿರಬೇಕು ಅಂತಾರಲ್ಲ ಆ ಥರ. ಸೊ ಯಾವಾಗಲೂ ಆ ಥರ ತುಂಬ ಸಜೆಷನ್ಸ್ ಬರೋದು. ಬಟ್ ನನಗೆ ಆ ಟೈಮಲ್ಲಿ ಯೋಚನೆ ಬಂದಿದ್ದು ಒಂದೇ, ಅಂದರೆ ಮೇ ಬಿ ನನ್ನ ಪ್ರಕಾರ ಅದೊಂದು 15-20 ವರ್ಷದ ಹಿಂದೆದು ಕಾನ್ಸೆಪ್ಟ್ ಅದು. ರಿಲೆವೆಂಟ್ ಆಗಿರಬೇಕು, ರನ್ನಿಂಗಲ್ಲಿರಬೇಕು ಅನ್ನೋದು. ಇವತ್ತು ರನ್ನಿಂಗ್ ಆಗಿರಬೇಕು ಅಂತ ಹೇಳ್ಬಿಟ್ಟು ಸುಮ್ಮನೆ 2-3 ಏನೋ ಮಾಡಿದ್ರೆ ಅದೇನಾದರೂ ವರ್ಕ್ ಆಗಿಲ್ಲ ಅಂದರೆ ಆವಾಗ ಮನೇಲಿ ಹೆಂಗೂ ಕೂರ್ಬೇಕಾಗತ್ತೆ. ಅಂದರೆ ಇವಾಗಾದರೂ ನಾನು ಇಷ್ಟಪಟ್ಟು ಮನೇಲಿ ಕೂತಿದ್ದೆ,
ಅದು ವಿಧಿ ಇಲ್ಲದೆ ಕೂರ್ಬೇಕಾಗ್ತಿತ್ತು ಆಮೇಲೆ ಆ ಥರ ಆಗ್ಬಿಟ್ಟಿರೋದು ನನ್ನ ಸಿಚುವೇಶನು. ಇವಾಗ ನಾನು ಇಷ್ಟಪಟ್ಟು ಮನೇಲಿ ಕೂತಿ ಸ್ಕ್ರಿಪ್ಟ್ಗಳು ಕೇಳ್ತಾ ಇದ್ದೆ, ಯಾವುದು ಪರ್ಫೆಕ್ಟು ಅಂತ ಒಂದು ಟೈಮ್ ತೊಗೊಂಡು ಮಾಡ್ತಾ ಇದ್ದೆ. ವಿಚ್ ಐ ಥಿಂಕ್ ಅದು ನನ್ನ ಲಕ್ಸುರಿ, ಅದು ನಾನು ಹೇಳ್ಬಿಡ್ತೀನಿ. ಯಾಕಂದರೆ ತುಂಬ ಜನಕ್ಕೆ ಅದು ಮೇ ಬಿ ಆ ಥರ ಒಂದು ಆಪ್ಷನ್ ಇಲ್ಲದೆ ಇರ್ಬೋದು. ಬಿಕಾಸ್ ಡೇ ಟು ಡೇ ನೋಡ್ಕೊಬೇಕು, ನನಗೆ ಇರೋಕ್ಕೆ ಒಂದು ಜಾಗ ಇದೆ, ಊಟಕ್ಕೆ ಇದೆ. ಸೊ ಅದು ಪ್ರಾಬ್ಲಮ್ ಇಲ್ಲದೆ ನಾನು ಆರಾಮಾಗೆ ಆ ಒಂದು ಲಕ್ಸುರಿನ ಇಟ್ಕೊಂಡೆ ನಾನು 100% ಆ ಒಂದು ಡಿಸಿಷನ್ ತೊಗೊಂಡಿದ್ದು. ಪರವಾಗಿಲ್ಲ ಟೈಮ್ ತೊಗೊಂಡ್ರು ಮಾಡೋಣ ಅಂತ. ಸೊ ಅದಕ್ಕೆ ನಾನು ಒಂದು ಇಷ್ಟು ಯೋಚನೆ ಮಾಡಿಬಿಟ್ಟು ಕೂತೆ, ಈ ಥರ ನಂಗೆ ಒಂದು ಸ್ಕ್ರಿಪ್ಟ್ ಬೇಕು ಅಂತ. ಸೊ ಅದು ಒಂಚೂರು ಟೈಮ್ ಹಿಡಿತು ಅಷ್ಟೇ. ಇಲ್ಲಾದರೆ ನನಗೆ ಇಷ್ಟ. ಇವಾಗ ನೋಡಿ, ಈ ಥರ ಒಂದು ಸಿನಿಮಾ ತರುಣ್ ಸರ್ ಆ್ಯಕ್ಚುಲಿ 6 ತಿಂಗಳಲ್ಲೇ ಪ್ಲ್ಯಾನ್ ಮಾಡಿದರು. ಈ ಥರ ಒಳ್ಳೆ ಸ್ಕ್ರಿಪ್ಟ್ ಸಿಕ್ಬಿಟ್ಟು 6 ತಿಂಗಳಲ್ಲೆಲ್ಲ ಆಗಂಗಿದ್ರೆ 2 ಸಿನಿಮಾ ಮಾಡೋದ್ರಲ್ಲೂ ಅದು ಇಷ್ಟನೇ. ಮನೇಲಿ ಕೂತು ಸುಮ್ಮನೆ ಸ್ಕ್ರಿಪ್ಟ್ಗಳು ಕೇಳೋಕ್ಕೆ ಯಾರಿಗೂ, ನಾವು ಬಂದಿರೋದೇ ಆ್ಯಕ್ಟ್ ಮಾಡಿ ಇಷ್ಟಪಟ್ಟು ಬಂದಿದ್ದೀವಿ. 2 ಸಿನಿಮಾ ಮಾಡೋದು ಇನ್ನೂ ಖುಷಿನೇ. ಬಟ್ ಏನಂದರೆ ಆ ಥರ ಬರಬೇಕು ಅಂತ ಅಷ್ಟೇ. ನಮ್ಗೆ ಫಸ್ಟು ನಂಬಿಕೆ ಬರಬೇಕು, ಅನಿಸ್ಬೇಕು ಇದನ್ನ ಮಾಡ್ಬೋದು ಅಂತ. ಆವಾಗಲೇ ನಮ್ಗದು ಅನ್ಸಿದ್ರೇ ನಾವು ನೆಕ್ಸ್ಟ್ ಅದನ್ನ ಮಾಡೋಕ್ಕಾಗೋದು, ಬೇರೆಯವ್ರನ್ನ ಒಪ್ಸೋಕ್ಕಾಗೋದಲ್ವಾ. ಸೊ ಆ ಥರದ್ದು ಯಾವುದೂ ಬಂದಿರಲಿಲ್ಲ ನನಗೆ. ಸೊ ಅದಕ್ಕೆ ಕಾಯ್ತಾ ಇದ್ದೆ. ಆ್ಯಕ್ಚುಲಿ ಎಲ್ಲರೂ ಆ ಮೈಂಡ್ ಸೆಟ್ಗೆ ಬಂದಿರ್ತಾರೆ ಸರ್. ಈಗ ಇವತ್ತು ಸುದೀಪ್ ಸರ್ ಹೇಳ್ತಾ ಇದ್ರು ಇದು ಪ್ರೆಸ್ ಮೀಟಲ್ಲಿ, ಇಲ್ಲ ನಾನು ವರ್ಷಕ್ಕೆ ಈ ವರ್ಷನೇ ನನ್ನ ಸಿನಿಮಾ ರಿಲೀಸ್ ಆಗಲೇಬೇಕು, ಅದಕ್ಕೇ ಈ ಒಂದು ಸ್ಪೀಡು. ಆ್ಯಂಡ್ ಇನ್ಮೇಲೆ ವರ್ಷಕ್ಕೆ 2 ಸಿನಿಮಾ ಬರಲೇಬೇಕು. ಬಿಲ್ಲರಂಗ ಭಾಷೆನೂ ಅವರೇನೋ ಶುರು ಮಾಡಿ ಅಂದರೆ ಎಲ್ಲರೂ ಆ ರಿದಮಾಗಿ ಬಂದಿದ್ದಾರೆ. ಅಲ್ಲ, ಮತ್ತೆ ಇನ್ನೊಂದೇನು ಅಂತಂದ್ರೆ ಬೇಕು ಎಲ್ಲಾರ್ಗು ಇದು ಏನು ಹೇಳಿದ್ರಲ್ಲ ರಾಣ, ಸುದೀಪ್ ಸರ್ ಆಗಿರಲಿ, ನೀವು ಯಾರೇ ಸ್ಟಾರ್ ಏನೇ ತಗೊಳ್ಳಿ, ಇಲ್ಲಪ್ಪ ನಾವು ಆರಾಮಾಗಿ ಮನೇಲಿ ಕೂತ್ಕೊಂಡಿರ್ಬೇಕು, 6 ತಿಂಗಳಾದ್ಮೇಲೆ ಶೂಟಿಂಗ್ ಅಂತ ಯಾರು ಮೈಂಡ್ ಸೆಟರು ಇಲ್ಲ. ಹೌದು, ಒಳ್ಳೆ ಸ್ಕ್ರಿಪ್ಟ್ಸ್ ಬರಬೇಕು. ಹೌದು. ಈಗ ಅದೇ ಹೇಳ್ತಿರ್ತಾರೆ, ಯಾವುದೋ ರಾಜಾಜಿನಗರ 4ನೇ ಕ್ರಾಸ್ ಒಂದು ಒಳ್ಳೆ ಸ್ಕ್ರಿಪ್ಟ್ ಇರೋದು, ಆ ಹೀರೋ ತನಕ ಹೆಂಗೆ ಬರಕಾತ, ಅವ್ರು ಹುಡ್ಕೊಂಡು ಹೋಗಕ್ಕಾಗತ್ತೆ, ಬರಬೇಕಲ್ವ ಅದು. ಅದು ಬಂದ್ರೇನೆ ನಿಮಗೆ ಕನೆಕ್ಟ್ ಆಗೋಕ್ಕಾಗೋದು. ಆ ಥರ ಬೇಕಾದ್ರೆ ಹೀರೋಗಳು 4 ಫಿಲಮ್ ಒಟ್ಟಿಗೆ ಮಾಡೋದ್ರು ಮಾಡ್ತಾರೆ. 10 ಡೇಸ್ ಡೇಟ್ಸ್ ಕೊಟ್ಕೊಂಡು ಬೇಕಾದ್ರೆ ಮಾಡ್ಕೊಂಡ್ಬಿಡ್ಬೋದೇನು. ಬಟ್ ಯು ಹ್ಯಾವ್ ಟು ಗೆಟ್ ದಟ್ ಸ್ಕ್ರಿಪ್ಟ್ಸ್. ಸೊ ಸ್ಟಾರ್ಸ್ ಪಾಪ ಬ್ಲೇಮ್ ಮಾಡಲೇಬಾರ್ದು. ಅವ್ರಿಗೇನು ಶೂಟಿಂಗ್ ಥರ ಮಾಡ್ತಾ ಇರೋದು ಅವರು, ಮಿಕ್ಕಿದೆಲ್ಲ ನಾವುಗಳ ಥರ ಡೈರೆಕ್ಟರ್ಗಳಾಗಿ ನಾವುಗಳ ಥರ ಮಾಡ್ತಾ ಇರೋದು ಮಿಕ್ಕಿದೆಲ್ಲ. ಸೊ ಐ ಥಿಂಕ್ ಒಳ್ಳೆ ಸ್ಕ್ರಿಪ್ಟ್ಸು ಕರೆಕ್ಟ್ ಎಕ್ಸಿಕ್ಯೂಷನ್ ಮಾಡಿದ್ರೆ ಎಲ್ಲ ಆ್ಯಕ್ಟರ್ಸು ಎಲ್ಲ ಸ್ಟಾರ್ಸ್ಗೂ ಬೇಗ ಫಿಲಮ್ ಮುಗಿಸ್ಬೇಕು ಅಂತ ಖಂಡಿತವಾಗ್ಲೂ ಆಸೆ ಇದೆ. ನಾನು ಎಷ್ಟೊಂದು ಜನರ ಜೊತೆ ಮಾತಾಡಿದ್ದೀನಿಲ್ಲ, ಯಾರು ಕೂಡ ಆರಾಮಾಗಿ ಮಾಡೋಣಮ್ಮ, ಅರ್ಜೆಂಟ್ ಬಿಡಬಾರ್ದು, ನೀವು 1 ವರ್ಷ 1.5 ವರ್ಷ ಟೈಮ್ ತೊಗೊಂಡು ಮಾಡೋಣ ಅಂತ ಯಾರೂ ಹೇಳಿಲ್ಲ. ಬೇಗ ಮಾಡಬೇಕು, ಬೇಗ ಮುಗಿಸ್ಬೇಕು, ಪ್ರೊಡ್ಯೂಸರ್ನ ಉಳಿಸ್ಬೇಕು. ಪ್ರತಿಯೊಬ್ಬರು ಸ್ಟಾರ್ ಕೂಡ ಇದೇ ಮಾತೇ ಹೇಳಿದ್ದಾರೆ ನನಗೆ. ಸೊ ಅದೇ ಮೈಂಡ್ ಸೆಟ್ ಇರೋದು. ಪ್ರಿಯಾಂಕಾ, ಪ್ರೆಸೆಂಟ್ ಮೈಂಡ್ ಸೆಟ್ ಹೆಂಗಿದೆ ಅಮ್ಮ? ಅಂದರೆ ನೆಕ್ಸ್ಟು ಅಥವಾ ಈ ಸಿನಿಮಾ ಈ ಮೂಮೆಂಟ್? ಅದೇ ಫಸ್ಟ್ 7 ಮಲೆ ಚೆನ್ನಾಗಾಗಲಿ ಅನ್ನೋದು ಅಷ್ಟೇ ಸರ್ ತಲೆಯಲ್ಲಿರೋದು, ಬೇರೆ ಯಾವ ಸ್ಕ್ರಿಪ್ಟು ಇಲ್ಲ. ಮೇ ಬಿ ಸಿನಿಮಾ ರಿಲೀಸ್ ಆದಮೇಲೆ ತುಂಬ ಮಾತಾಡೋಕ್ಕಿರುತ್ತೆ. ಇಲ್ಲ, ಮಹಾನಟಿ ಅಷ್ಟು ಜನರು ಎಷ್ಟು ನಮ್ಗೆ ಗೊತ್ತಿದ್ದಂಗೆ 11,000 12,000 ಆಡಿಷನ್ಸ್ ಮಾಡಿರೋದು ಅವರು. ಅದ್ರಲ್ಲಿ ಸೆಲೆಕ್ಟ್ ಆಗಿ ನಮಗೆ ಸೆಲೆಕ್ಷನ್ಸಿಗೆ ಬಂದಾಗ 90 ಜನನೇನೋ ತೊಗೊಂಬಂದಿದ್ದು. ಆ 90 ಜನರಲ್ಲಿ ನಾವು 18 ಜನನ ಸೆಲೆಕ್ಟ್ ಮಾಡಿದ್ದು. ಅಲ್ಲಿಂದ ಒಂದು ವಿನ್ನರ್ ಆಗಿರೋದು. ಇವಳು ಅಷ್ಟು ಫೈನಲ್ ವಿನ್ನರ್ ಅಂತ ಅನೌನ್ಸ್ ಮಾಡಿದ್ರೆ, ಏನು ಹೇಳ್ತೀಯ ಪ್ರಿಯಾಂಕಾ ನೀನು ಅಂತ ಅನುಶ್ರೀ ಕೇಳಿದ್ರೆ, ಥ್ಯಾಂಕ್ ಯು ಅಕ್ಕ, ಖುಷಿ ಆಯಿತು ಅಂದ್ಲು. ಇನ್ನೊಂದು ಲೈನ್ ಅನುಶ್ರೀನ ಎಕ್ಸ್ಪೆಕ್ಟ್ ಮಾಡ್ತಿಲ್ಲ, ಇನ್ನೊಂದು ಲೈನ್ ಏನೋ ಬರುತ್ತಾ ಅಂತ ಅಂದ್ಬಿಟ್ಟು ಅಂತ ಏನೂ ಬರಲಿಲ್ಲ ಅಷ್ಟೇ. ಅದು ನೀವು ಇನ್ನು ಮುಂದೆ ಬೆಟರ್ ಆಗ್ಬೋದೇ ಗೊತ್ತಿಲ್ಲ. ಬಟ್ ಅದೇ ಹೇಳ್ತೀನಿಲ್ಲ, ಶೀ ಈಸ್ ಅಮೇಝಿಂಗ್ ಬಿಟ್ವೀನ್ ಆ್ಯಕ್ಷನ್ ಆ್ಯಂಡ್ ಕಟ್. ಅದ್ರ ಮಧ್ಯದಲ್ಲೇ ಶೀ ಈಸ್ ಅಮೇಝಿಂಗ್. ಅದಾದಮೇಲೆ ಸೈಲೆಂಟ್. ಒಳಗಡೆ ಖುಷಿ ಆಗತ್ತೆ ಸರ್ ಹಿಂಗೆ ಹೇಳಿದ್ರೆ, ಅದು ಆಚೆ ಹೆಂಗೆ ಹೇಳ್ಬೇಕು, ಎಕ್ಸ್ಪ್ರೆಸ್ ಮಾಡಬೇಕು. ಅದೇ ತೆಲುಗು ಪಿಕ್ಚರ್ ಇದೆಯಲ್ಲ ಹಂಗೆ, ತೆಲುಗು ಪಿಕ್ಚರ್ ಶ್ರುತಿ ಹಾಸನ್ ಯಾರೋ ಒಳಗಡೆ ಖುಷಿ ಆಗ್ತಿದೆ ಸರ್, ರೇಸ್ ಗುರ್ರಂ ಒಳಗಡೆ ಫುಲ್ ಆಚೆ ಇಲ್ಲ ಅಂತ ಕರೆಂಟ್ ಬೇರ್ತಾರೆ, ಒಳಗಡೆ ಕರೆಂಟ್ ಇದೆ ಹೊರಗಡೆ ಕಾಣಿಸುತ್ತಾ ಅಂತ ಹಂಗೆ. ಸೊ ಒಂದು ಅದೇ ಮೇ ಬಿ ಸಿನಿಮಾ ನೋಡಿದ್ಮೇಲೆ ತುಂಬ ಇನ್ನೂ ಮಾತಾಡೋಕ್ಕಿರುತ್ತೆ ಅನ್ಸುತ್ತೆ. ನನಗೆ ಅನಿಸಿದ್ದು, ನಾನು ಇವತ್ತು ನಿಮ್ಮ ಮಟ್ಟಿಗೆ ಚರ್ಚೆ ಮಾಡೋದಕ್ಕೆ ಇಷ್ಟೇ ನನಗೆ ಅನಿಸಿದ್ದು ಟ್ರೈಲರ್ ನೋಡಿದಾಗ. ಆ್ಯಂಡ್ ಆಬ್ವಿಯಸ್ಲಿ ತರುಣ್ ಸುಧೀರ್ ಅಂತಂದರೆ ಅವ್ರ ಹೆಸರಿದೆ, ಅಥವಾ ಅವ್ರದ್ದು ಪ್ರೊಡಕ್ಷನೇ ಮಾಡಿದ್ದಾರೆ ಈ ಸಲ. ಕ್ರಿಯೇಟಿವ್ ಹೆಡ್ ಅಂದ್ರೇ ನಾವು ನೋಡ್ಕೊಂಡು ಬಂದಿದ್ದೀವಿ. ಅಂದರೆ ತುಂಬ ಡಿಸಿಪ್ಲಿನರಿ ವೇನಲ್ಲಿ ಸಿನಿಮಾ ತೊಗೊಂಡೋಗ್ತೀರಾ, ಅದನ್ನು ತುಂಬ ಅಚ್ಚುಕಟ್ಟಾಗಿ ರೀಚ್ ಮಾಡ್ತೀರಾ. ಆ್ಯಂಡ್ ಯಾಕಂದ್ರೆ ಬಜೆಟ್ ವೈಸ್ ಆಗಿರ್ಬೋದು, ಪ್ರೊಡಕ್ಷನ್ ವೈಸ್ ಆಗಿರ್ಬೋದು, ತುಂಬ ಅಚ್ಚುಕಟ್ಟಾಗಿ ಅದನ್ನ ರೀಚ್ ಮಾಡೋವಂಥದ್ದು ನೋಡ್ಕೊಂಬಂದಿರೋಂಥ. ಈ ಸಲ ಬೀಂಗ್ ಅ ಪ್ರೊಡ್ಯೂಸರ್ ಮೈನ್ ಸ್ಟ್ರೀಮಾಗಿ ಎಲ್ಲನೂ ನಿಂತ್ಕೊಂಡು ಹೋಲ್ ತೊಗೊಂಡೋಗಿರೋಂಥ ಸರ್. ಇಟ್ಸ್ ಅಗೇನ್ ಬೈ ಚಾಯ್ಸ್. ನನಗೆ
ಒಂದು ಖುಷಿ ನನಗೆ ಸ್ಕ್ರಿಪ್ಟ್ ಕೇಳಿದಾಗ ಒಂದು ಡ್ರೈವಿಂಗ್ ಫೋರ್ಸ್ ಒಳಗಡೆಯಿಂದ ಈ ಕಥೆನ ಜನಕ್ಕೆ ಹೇಳಿಸ್ಬೇಕು, ಜನಕ್ಕೆ ಹೇಳಬೇಕು, ಇದೊಂದು ಎಕ್ಸ್ಪೀರಿಯನ್ಸ್ ಅವರು ಮಾಡಬೇಕು, ನಾವು ಕತೆ ಕೇಳಿದಾಗ ಏನಾಯಿತು ಅನ್ನೋದು ಒಂದು ತುಡಿತಾನೆ ನನಗೆ ಇದು ಬಂದಿದ್ದು. ಆ್ಯಂಡ್ ನನ್ನ ಜೊತೆಗೆ ಅಟ್ಲಾಂಟಾ ನಾಗೇಂದ್ರ ಸರ್ ಜಾಯ್ನ್ ಆಗಿದ್ದು. ನೀವು ರ್ಯಾಂಬೋ ಕಂಬೋ ಅಲ್ವಾ? ಹೌದು, ಅಲ್ಲಿಂದ ನಾವು ಪ್ರೊಡಕ್ಷನ್ ಮಾಡಿದಾಗ ಎಲ್ಲನೂ ಅವ್ರ ಜೊತೆಗಿದೆ. ರ್ಯಾಂಬೋ 1, ರ್ಯಾಂಬೋ 2 ಎಲ್ಲದಕ್ಕೂ ಅವ್ರ ಜೊತೆಯಾಗಿ ಬಂದಿದ್ದಾರೆ. ಅವರು US ಅಲ್ಲಿ ಇದ್ರೂ ಕೂಡ ನನಗೆ ಅದೆಷ್ಟೇ ಸಪೋರ್ಟ್ ಅವ್ರದ್ದು ಯಾವಾಗಲೂ ಇದೆ. ಸೊ ಅವರು ಕೂಡ ಕತೆ ಕೇಳಿದಾಗ ತುಂಬ ಚೆನ್ನಾಗಿದೆ, ಮಾಡೋಣ ಬಾ ಅಂತಂದರು. ಸೊ ಹಾಗಾಗಿ ಒಂದೊಳ್ಳೆ ಸ್ಕ್ರಿಪ್ಟ್ ಜನಕ್ಕೆ ಹೇಳೋದಕ್ಕೋಸ್ಕರ ನಾವು ತುಂಬ ಎಕ್ಸೈಟ್ ಆಗಿದ್ದೀನಿ. ನನ್ನ ಜನಕ್ಕಿಂತ ಜಾಸ್ತಿ ನಾನು ಸೆಪ್ಟೆಂಬರ್ 5 ಕಾಯ್ತಾ ಇದ್ದೀನಿ. ಇದನ್ನು ಜನ ನೋಡಬೇಕು, ಇದನ್ನು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ. ನನ್ನ ಬ್ರ್ಯಾಂಡು, ನನ್ನ ಹೆಸರು ಅದೆಲ್ಲ ನನಗೆ ಸೆಕೆಂಡ್ರಿ. ಅದು 5ನೇ ತಾರೀಕು ಆದಮೇಲೆ ತರುಣ್, ಇವಾಗ ಏನು ಹೇಳ್ತಿಲ್ಲ, ತರುಣ್ ಇದ್ದರೆ ಒಂದು ನಂಬಿಕೆ ಇದೆ ಬರ್ತೀವಿ ಅಂತ. 5ನೇ ತಾರೀಕು ಆದಮೇಲೆ ಇಟ್ ವಿಲ್ ಬಿ ಓನ್ಲಿ ಪುನೀತ್, ರಾಣಾ, ಪ್ರಿಯಾಂಕಾ ಆ ಹೆಸರುಗಳನ್ನೇ ಕೇಳಿಸುತ್ತೆ ನಿಮಗೆ. ಸೊ ವಿ ಆರ್ ಹೋಪಿಂಗ್ ಫಾರ್ ಅದು ಸೆಪ್ಟೆಂಬರ್ 5ಗೆ ನಾನು ಕಾಯ್ತಾ ಇದ್ದೀನಿ. ಆಗಲಿ, ನಾವು ಆ್ಯಕ್ಚುಲಿ ಈಗರ್ಲಿ ವೆಯ್ಟಿಂಗ್. ಅಂದರೆ ಇದ್ರ ಜೊತೆ ಒಂದಷ್ಟು ಸಿನಿಮಾಗಳು ಬರ್ತಿದೆ, ಒಂದಷ್ಟು ಇಂಟ್ರೆಸ್ಟಿಂಗ್ ಕಂಟೆಂಟ್. ನನ್ನ ಪ್ರಕಾರ ನಾನು ಮತ್ತು ಗುಂಡ ಇದೆ, ಅದು ಆಲ್ರೆಡಿ ಫಸ್ಟ್ ಪಾರ್ಟ್ ತುಂಬ ಚೆನ್ನಾಗಿ ಆಗಿತ್ತು. ಆ್ಯಂಡ್ ಅದ್ರ ಜೊತೆ ನನಗೆ ಅದೇ 2 ಕಾಣಿಸ್ತದೆ ತುಂಬ ಚೆನ್ನಾಗಿ. ಅದು ತುಂಬ ಎಮೋಷ್ನಲ್ ಫಿಲ್ಮ್. ಅಂದರೆ ಸೀಸನ್ ತುಂಬ ಚೆನ್ನಾಗಿದೆ, ಜನ ಎಲ್ಲ ಸಿನಿಮಾಗಳಿಗೂ ಬರೋವಂಥದ್ದು. ಆ್ಯಂಡ್ ಆ ಒಂದು ಡಿವಿಷನ್ ಚೆನ್ನಾಗಿದೆ, ತುಂಬ ಹೊಂದಾಣಿಕೆಯಿಂದ ಸ್ಕ್ರೀನ್ ಸಿಗ್ತಾ ಇದೆ, ಎಲ್ಲರಿಗೂ ಎಲ್ಲನೂ ಆಕ್ಸೆಸ್ ಆಗ್ತಿದೆ. ಸೊ ಅದು ಪ್ರಾಮಿನೆನ್ಸ್ ಸಿಗ್ತಾ ಇದೆ ನಮ್ಮ ಸಿನಿಮಾಗಳಿಗೆ. ಇಲ್ಲ 100% ನಮ್ಮಲ್ಲೂ ಕೂಡ ಅದೇ ಹೇಳ್ತಿಲ್ವ, ಸೆಕೆಂಡ್ ಹಾಫಲ್ಲಿ ಎಲ್ಲನೂ ಆ ಥರದ ತುಂಬ ಚೆನ್ನಾಗಿರೋ ಫಿಲಮ್ಸ್. ನಾನು ಗುಂಡ ಆಗಿರ್ಬೋದು, ಅಥವಾ ನಮ್ಮ ಸಚಿನ್ ಒಂದು ಕಮಲ್ ಶ್ರೀದೇವಿ ಅಂತಾನೆ ಯಾವುದೋ ಒಂದು ಅದೊಂದು ಬರ್ತದೆ, ಅದೊಂದು ಚೂರು ಇಂಟ್ರೆಸ್ಟಿಂಗ್ ಆಗಿದೆ. ಆಮೇಲೆ ನಾವು ಮೊನ್ನೆ ಸನ್ ಆಫ್ ಮುತ್ತಣ್ಣ, ಅದು ಪ್ರಣಾಮ್ದು ಸೆಕೆಂಡ್ ಫಿಲಮ್, ಅವನು ಬರ್ತಿದೆ. ಸೊ ಈ ಥರದೊಂದು ಅಂದರೆ ಈಗ ದೊಡ್ಡ ಫಿಲಮ್ಸ್ ಬಿಟ್ಟು ಕೂಡ ನಾವು ಸ್ಟಾರ್ಸ್ ಫಿಲಮ್ಸ್ ಜೊತೆಗೆ ಈ ಥರ ಕಾಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು ಒಂದಷ್ಟು ಬರ್ತಾ ಇರೋದ್ರಿಂದ ಎರಡೂ ಗೆಲ್ಬೇಕು. ಯಾವಾಗಲೂ ಸ್ಟಾರ್ ಸಿನಿಮಾ ಗೆದ್ರೆ ಮಾರ್ಕೆಟಲ್ಲಿ ಮನಿ ಫ್ಲೋ ಚೆನ್ನಾಗಿರುತ್ತೆ, ಈ ಥರ ಕಾಂಟೆಂಟ್ ಸಿನಿಮಾ ಗೆದ್ರೆ ಇಂಡಸ್ಟ್ರಿ ಗ್ರೋತಿಗೆ ಚೆನ್ನಾಗಿರುತ್ತೆ. ಸೊ ಮನಿ ಆ್ಯಂಡ್ ಗ್ರೋತ್ ಎರಡಕ್ಕೂ ಇಟ್ ಹ್ಯಾಸ್ ಟು ಬಿ, ಒಂದು ಸ್ಟಾರ್ ಸಿನಿಮಾನು ಈ ಕಡೆ ಗೆಲ್ತಾ ಇರಬೇಕು, ಈ ಥರ ಕಾಂಟೆಂಟ್ ಸಿನಿಮಾನು ಒಂದು ಗೆಲ್ತಾ ಇರಬೇಕು ಅನ್ನೋದೇ ಇರೋದು ಯಾವಾಗಲೂ. ಸೊ ಈ ಕಾಂಬಿನೇಷನ್ ಚೆನ್ನಾಗಾಗುತ್ತೆ ಅನ್ನೋದೇ ನನಗೆ. ಈಗ ಎಕ್ಕಾನು ಅಷ್ಟೇ, ಅಲ್ಲಿಂದನೇ ಮತ್ತೆ ಕಿಕ್ ಸ್ಟಾರ್ಟ್ ಥರ ಎಕ್ಕ ಮತ್ತು ಸೂಫ್ರಮ್ಸು ಎರಡೂ. ಆ ಕಡೆ ಯುವ ಅವ್ರದ್ದು 2ನೇ ಸಿನಿಮಾ, ಸೊ ಅವರು ಗೆದ್ದಿದ್ದಾರೆ. ಈ ಕಡೆ ಸೂಫ್ರಮ್ಸು ಫಸ್ಟ್ ಡೆಬ್ಯೂ ಡೈರೆಕ್ಟರ್, ಅವರೇ ಹೀರೋ ಆಗಿ ಮಾಡಿದ್ದಾರೆ, ಸೊ ಅದು ಗೆದ್ದಿದೆ. ಆ ಥರದ ಎಲ್ಲನೂ ಫ್ರೆಷರ್ಸು ಹೊಸಬ್ರದ್ದು ನಂಬ್ತಿಯಾರ ಜನ ಅಂತಂದಾಗ ಖಂಡಿತವಾಗ್ಲೂ ಇಟ್ಸ್ ಎ ಗುಡ್ ಸೈನ್. ಖಂಡಿತ. ಆಲ್ ದ ಬೆಸ್ಟ್, ಒಳ್ಳೇದಾಗಲಿ. 5ನೇ ತಾರೀಕಿಗೆ ಇನ್ನೇನು 5ನೇ ತಾರೀಕು ನಾಡಿದ್ದ ಸಿನಿಮಾ ನಾಳೆ ಪ್ರೀಮಿಯರ್ ಆಗ್ತಿದೆ. ನಾನು ಕಾಯ್ತಾ ಇದ್ದೀನಿ. ಸೊ ಸಿನಿಮಾ ಜೊತೆಗೆ ನೋಡೋಣ, ಪ್ರೀಮಿಯರೇ ನೋಡ್ಬಿಟ್ಟು ಸಿನಿಮಾ ಡಿಸಪಾಯಿಂಟ್ ಮಾಡಲ್ಲ ನಿಮ್ಮನ್ನ. ತುಂಬ ಮಾತಾಡೋವಂಥ ವಿಷಯ, ಸೆಲೆಬ್ರೇಟ್ ಮಾಡೋವಂಥ ವಿಷಯ. ಸೊ ನಿಮ್ಮ ಜೊತೆ ಮಾತಾಡಿ ನನಗೂ ತುಂಬ ಖುಷಿ ಆಯಿತು. ಆ್ಯಂಡ್ ಸಿನಿಮಾ ಗ್ಯಾರಂಟಿ ಬೆಸ್ಟ್ ಆಗುತ್ತೆ. ಬಿಕಾಸ್ ಈ ಥರದ್ದು ನಾವು ಪ್ರತಿ ಸಲ ಒಂದೊಂದು ಸಿನಿಮಾ ಇದೆ, ಆ ಸಿನಿಮಾಗಳು ಇವಾಗ ಬಿಡಿಸಿಡಿದ್ರೆ ನಿಮ್ಗೆ ಇದಾಗುತ್ತೆ. ಅಂದರೆ ಈ ಥರ ಫೀಡ್ಬ್ಯಾಕ್ ಕೇಳಿದಾಗೆಲ್ಲ ಆ ಎಲ್ಲ ಸಿನಿಮಾಗಳು ವರ್ಕ್ ಆಗಿದೆ ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ. ಸೊ ನನಗೆ ಈ ಸಿನಿಮಾ ಮೇಲೇನು ಇದೇ ಥರದೇ ಫೀಡ್ಬ್ಯಾಕ್ ತುಂಬ ಲಾಸ್ಟ್ 1 ವೀಕಿಂದ ಸಿಕ್ಕಾಪಟ್ಟೆ ಬರ್ತಿದೆ. ಸೊ ಅದು ಹಾಗೆ ಆಗಲಿ, ಇನ್ನೊಂದು ದಾಖಲೆ ಆಗಲಿ ಇಂಡಸ್ಟ್ರಿಗೆ. ಸೊ ಈ ವರ್ಷದ ಸಂಭ್ರಮದಲ್ಲಿ 7 ಮಲೆ ರಿಜಿಸ್ಟರ್ ಆಗಲಿ. 2025 ಸೂಪರ್ ಹಿಟ್ ಫಿಲ್ಮ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೋ ಮಚ್. 7 ಮಲೆ ಬರ್ತಿದೆ. ನಾನು ಇವತ್ತು ಆಗ್ತಾಯಿದೆ, ನಾಳೆನೇ ಸಿನಿಮಾ ರಿಲೀಸು. ಸೊ ಎಲ್ಲರೂ ಮಿಸ್ ಮಾಡಿದೆ, ಥಿಯೇಟ್ರಿಗೆ ಹೋಗಿ ನೋಡಿ. ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಆಗಲಿ ಹೇಳ್ತಾ ಇದ್ರು ತರುಣ್ ಸರು. ಸೀಟ್ ಎಡ್ಜ್ ಅಂತ ನಾನು ತುಂಬ ಕೇಳಿದ್ದೀನಿ ಸಿನಿಮಾ ಬಗ್ಗೆ, ನಾನು ಅಷ್ಟೇ ಎಕ್ಸೈಟ್ ಆಗಿದ್ದೀನಿ ನಾಳೆ ನೋಡೋದಕ್ಕೆ. ಎಲ್ಲರೂ ಮಿಸ್ ಮಾಡಿದೆ, ಥಿಯೇಟ್ರಿಗೆ ಹೋಗಿ ನೋಡಿ. OTT ಕಾಯಬೇಡಿ ದಯವಿಟ್ಟು, ಥಿಯೇಟ್ರ್ ಎಕ್ಸ್ಪೀರಿಯನ್ಸ್ ಮಸ್ಟು. ಥಿಯೇಟ್ರಲ್ಲಿ ಸಿನಿಮಾ ನೋಡಿ. ಇನ್ನೊಂದಷ್ಟು ಸಿನಿಮಾಗಳು, ದೊಡ್ಡ ಪ್ರಯತ್ನಗಳಿಗೆ ನೀವು ಸಾಕ್ಷಿ ಆಗಬೇಕು, ನೀವು ಕಾರಣ ಆಗಬೇಕು. ನಮಸ್ಕಾರ.